ಧಾರವಾಡ ತಾಲೂಕಿನ ರಾಮಾಪುರ ಗ್ರಾಮದ ಹೊರವಲಯದಲ್ಲಿ ಇರುವ ನಿರ್ಜನ ಪ್ರದೇಶದಲ್ಲಿ ಬೈಲಹೊಂಗಲ ಮಾಜಿ ಶಾಸಕ ಬಾಬುರಾವ್ ಅವರ ಪುತ್ರ ರಾಜು ಬೋಳಶೆಟ್ಟಿ ಅವರನ್ನ ದುಷ್ಕರ್ಮಿಗಳು ಕಾರಿನ ಸಮೇತ ಸುಟ್ಟು ಹಾಕಿದರು. ಇದೀಗ ಈ ಪ್ರಕರಣವನ್ನು ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಭೇದಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ರಾಜು ಬೋಳಶೆಟ್ಟಿ ಅವರ ಹತ್ಯೆ ಹಿಂದೆ ರೋಚಕ ಕಥೆ ಇದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಂಜನ್ ಆರ್ಯ ಅವರು ಆ ಎಲ್ಲ ಮಾಹಿತಿಯನ್ನ ನಾಳೆ ಗುರುವಾರ ಬಿಚ್ಚಿಡುವ ಮಾತು ಹೇಳಿದ್ದಾರೆ. ರಾಜು ಬೋಳಶೆಟ್ಟಿ ಅದೇ ಗ್ರಾಮದ ಮಹಿಳೆಯೊಬ್ಬಳೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಆಕೆಗೆ 2 ಲಕ್ಷ ಹಣ ಸಹ ನೀಡಿದ್ದ. ಈ ವಿಚಾರವಾಗಿ ಇಬ್ಬರ ಮಧ್ಯೆ ಮನಸ್ತಾಪ ಉಂಟಾಗಿತ್ತು. ಮೊನ್ನೆಯಷ್ಟೇ ಆಕೆಯನ್ನ ರಾಜು ತನ್ನ ಹೊಲಕ್ಕೆ ಕರೆಯಿಸಿಕೊಂಡಿದ್ದ. ಅಲ್ಲಿ ಮನಸ್ತಾಪ ನಡೆದು ಅದು ರಾಜು ಅವರ ಕೊಲೆಯಲ್ಲಿ ಅಂತ್ಯವಾಗಿದೆ. ಉಡಿಕೇರಿ ಗ್ರಾಮದಲ್ಲೇ ರಾಜು ಅವರನ್ನ ಕೊಲೆ ಮಾಡಿ ಅವರದೇ ಕಾರ್ನಲ್ಲಿ ಶವವನ್ನ ತಂದು ತಾವು ತಂದಿದ್ದ 10 ಲೀಟರ್ ಪೆಟ್ರೋಲ್ ಸುರಿದು ಕಾರು ಸಮೇತ ರಾಜು ಶವವನ್ನ ರಾಮಾಪುರ ಬಳಿಯ ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹಾಕಲಾಗಿದೆ. ಕಾರ್ನಲ್ಲಿ ಆ ಮಹಿಳೆ, ಆಕೆಯ ಮಗ ಹಾಗೂ ಆಕೆಯ ಇನ್ನೋರ್ವ ಪ್ರಿಯಕರ ಕೂಡ ಬಂದಿದ್ದರು ಅಂತ ಗೊತ್ತಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದಾಗ ಆ ಕಾರ್ನ ನಂಬರ್ ನೋಡಿ ಅದರ ಆಧಾರದ ಮೇಲೆ ಆ ಕಾರು ರಾಜು ಬೋಳಶೆಟ್ಟಿ ಅವರಿಗೆ ಸೇರಿದ್ದು ಅಂತ ಗುರುತಿಸಿದ್ರು. ಈ ಭೀಕರ ಕೊಲೆಗೆ ಸಂಬಂಧಿಸಿದಂತೆ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದರ ಹಿಂದಿರುವ ಇನ್ನಷ್ಟು ರೋಚಕ ಕಥೆಯನ್ನ ಗುರುವಾರ ಬಿಚ್ಚಿಡುವ ಮಾತನ್ನ ಎಸ್ಪಿ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ ಮುಂದುವರ್ಸಾದ್ಮೇಲೆ ನಮಗೆ ಇದರಲ್ಲಿ ನಮ್ಮ ಟೆಕ್ನಿಕಲ್ ಬೇಸಿಸ್ ಮೇಲೆ ಕೆಲವು ಜನ ಮೇಲೆ ಕ್ಲೂ ಸಿಕ್ಕಿದೆ. ಕ್ಲೂ ಬೇಸಿಸ್ ಮೇಲೆ ಈಗ ನಾವೇ ಇವತ್ತು 3 ಜನಗೆ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ನಾವು ಅವರಿಗೆ ಅರೆಸ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಕರ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಿನ್ನೆ ನೈಟ್ ನಮಗೆ ಮಾಹಿತಿ ಬಂತು ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ. ಇದರಲ್ಲಿ ಇನ್ನೊಬ್ಬರೇ ಆರೋಪಿ ಇದ್ದಾರೆ. ಡೀಟೇಲ್ಸ್ ಸ್ವಲ್ಪ ಅಂಡರ್ ಇನ್ವೆಸ್ಟಿಗೇಷನ್ ಇರೋದು ಕೇಸನ್ನು ಇಮಿಡಿಯೇಟ್ಲಿ ಕೊಡೋಕ್ಕೆ ಆಗಲ್ಲ. ಮೇನ್ ಕಾರಣ ಸದ್ಯಕ್ಕೆ ಮೇಲ್ನೋಟಕ್ಕೆ ನಮಗೆ ಒಂದು ಪರ್ಸನಲ್ ರೈವಲ್ರಿ ಅಂತ ಬರ್ತಾ ಇದೆ. ಅವರು ಆಪ್ಸಿ ಏನೋ ಜಗಳ ಇತ್ತು. ಬಟ್ ಡೀಟೇಲ್ ನಮಗೆ ಸ್ವಲ್ಪ ಟೈಮ್ ಇದ್ದರೆ ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಅದರಲ್ಲಿ ಇನ್ಕ್ವೈರಿ ಮಾಡ್ತೀವಿ. ಇನ್ಕ್ವೈರಿ ಆದಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಈ ಮರ್ಡರ್ ನಮ್ಮ ಸೋಪು ಅಧಿಕಾರಿಗಳು ಹೇಳಿದರೆ ಮಾಹಿತಿ ಪ್ರಕಾರ 23ನೇ ತಾರೀಕು ಸಾಯಂಕಾಲ ಅರೌಂಡ್ 8 ಆಗಿದೆ. ಅದಾದಮೇಲೆ ಈ ಬಾಡಿ ಆ ಗಾಡಿಗೆ ಹಚ್ಚಿ ನಮ್ಮ ಲಿಮಿಟ್ಸ್ಗೆ ಬಂದು ಅಲ್ಲಿ ಬೆಂಕಿ ಸಿಕ್ಕಿದೆ. ಇದರಲ್ಲಿ ಭಾಳಷ್ಟು ಪ್ರಶ್ನೆಗಳಿವೆ. ಬಟ್ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟು ಇಲ್ಲ. ನಾವೇ ತನಿಖೆ ಮುಂದುವರಿಸ್ತೀವಿ. ಅದಾದಮೇಲೆ ಎಲ್ಲ ಡೀಟೇಲ್ಸ್. ಒಟ್ಟಾರೆ ಓರ್ವ ಮಾಜಿ ಶಾಸಕನ ಪುತ್ರ ಭೀಕರವಾಗಿ ಕೊಲೆಯಾಗಿದ್ದು, ಇದರ ಹಿಂದಿರುವ ಪರಸ್ತ್ರೀ ಯಾರು ಎಂಬ ಸ್ಪಷ್ಟವಾದ ಮಾಹಿತಿ ಲಭ್ಯವಾಗಲಿದೆ.